ಹೆಸರು ಸಿದ್ದೇಶ. ನಮ್ಮೂರು ಮಂಡ್ಯ ಹತ್ರ ಇರೋ ಅಲ್ಗೆರೆ. ನಾನು 5ನೇ ಕ್ಲಾಸ್ವರೆಗೂ ಓದಿದ್ದೇನೆ. ಆದರೆ ನನ್ನ ತಂದೆ ತೀರ್ಕೊಂಡ್ಮೇಲೆ ನಮ್ಮವ್ವ ಶಾಲೆ ಬಿಡಿಸಿ ಬೆಂಗಳೂರಿನಲ್ಲಿ ಹೋಟ್ಲಿಗೆ ಕೆಲ್ಸಕ್ಕೆ ಸೇರಿಸಿದ್ಲು. ನನಗೆ ಓದೋದು ಅಂದರೆ ತುಂಬ ಇಷ್ಟ. ಆದಿ ಬೀದಿಯಲ್ಲಿ ಹಳೆ ಪೇಪರ್ ಪುಸ್ತಕ ಏನೇ ಸಿಕ್ಕಿದ್ರೂ ಓದ್ತಾ ಇರ್ತೀನಿ. ಈ ಹವ್ಯಾಸದಿಂದ ಏನಾಯಿತು ಅಂದರೆ ಹಲೋ, ಬುಕ್ಸ್ ಎಲ್ಲ ತೊಗೊಂಡಿದ್ದೀನಮ್ಮ. ಇನ್ನೇನು ಬೇಕು? ಓಕೆ, ಆಯಿತು, ಸರಿ. ಹೇ ಹೇ ಪ್ರದೀಪ್, ವಾಟ್ ಅ ಸರ್ಪ್ರೈಸ್ ಮ್ಯಾನ್. ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಏನಪ್ಪ, ಹೇಗಿದೀಯಾ? ಚೆನ್ನಾಗಿದ್ದೀನಿ ಕಣ, ನೀನ್ ಹೆಂಗಿದ್ಯಾ? ಐ ಆಮ್ ಫೈನ್. ಮತ್ತೆ ಏನ್ ಮಗನಿಗೆ ಬುಕ್ಸ್ ತಗೊಳಕ್ ಬಂದೆ? ಕಣ, ಓದಿಸ್ಬೇಕಲ್ಲಪ್ಪ ಮಕ್ಕಳನ್ನ. ಓ, ಬಾ, ಟೀ ಕುಡಿತಾ ಮಾತಾಡ. ಸರಿ, ಹೋಗೋಣ ಬಾ. 2 ಟೀ. ಆಯ್ತು ಸರ್. ಸೀದಾ ಬಾರೋ, ಇಲ್ಲಿ ಟೀ ಕೊಡು. ಬಂದೆ ಅಣ್ಣ. ಹೌದು, ಎಷ್ಟನೇ ಕ್ಲಾಸ್ ನಿನ್ ಮಗ? 3rd ಸ್ಟ್ಯಾಂಡರ್ಡ್ ಕಣ. ಹೇಗೆ, ಚೆನ್ನಾಗಿ ಓದ್ತಾನಾ? ಪರವಾಗಿಲ್ಲ. ಈಗಿನ ಕಾಲದಲ್ಲಿ ಮಕ್ಕಳನ್ನ ಓದಿಸೋದು ತುಂಬಾನೇ ಕಷ್ಟ ಕಣ. ಈ ಡೊನೇಷನ್ನು, ಬುಕ್ಸು, ಫೀಸು, ಅಯ್ಯೋ ಸಾಕಾಗುತ್ತೆ ಕಣ. ಯಾವ್ದಾದ್ರು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ಬೇಕಾಗಿತ್ತು. ಅಯ್ಯೋ ಸುಮ್ಮನಿರಪ್ಪ. ಇಷ್ಟು ಫೆಸಿಲಿಟಿ ಕೊಟ್ಟಿದ್ದೆ ಓದಿಸೋದು ತುಂಬ ಕಷ್ಟ ಆಗಿದೆ. ಇನ್ನು ಗೌರ್ಮೆಂಟ್ ಸ್ಕೂಲು ದೊಡ್ಡ ಕತೆ. ಹೌದು, ನಿಂದೆ ಸಮಾಚಾರ? ನಾನಿನ್ನು ಪ್ಲಾನಿಂಗ್ ಅಲ್ಲಿ ಇದ್ದೀನಿ ನೋಡಪ್ಪ. ಹೇಯ್ ಬಾ, ಮನೆಗೆ ಹೋಗೋಣ. ಇಲ್ಲೇ ಹತ್ರ ನಮ್ಮ ಮನೆ. ಇಲ್ಲಪ್ಪ, ನೆಕ್ಸ್ಟ್ ಟೈಮ್ ನಾನು ಸಿಗ್ತೀನಿ. ನಂದು ಇಲ್ಲೇ ಪಕ್ಕದ ರೋಡಲ್ಲಿ ಮನೆ ಇರೋದು. ಸಿಗೋಣ. ಸರಿಯಪ್ಪ, ಬಾ, ಫ್ರೀ ಮಾಡ್ಕೊಂಡು ಸರಿ ಸಿಗೋಣ. ಓಕೆ, ಬಾಯ್. ಬಾಯ್. ಅಣ್ಣ, ಇವತ್ತು ಮನೆಗೆ ಸ್ವಲ್ಪ ಬೇಗ ಹೋಯ್ತೀನಿ ಅಣ್ಣ. ಯಾಕೋ? ನಮ್ಮಮ್ಮ ಸ್ವಲ್ಪ ಬೇಗ ಬರೋಕೆ ಹೇಳಿದ್ಲು. ಸರಿ ಸರಿ, ನಾಳೆ ಬೆಳಗ್ಗೆ ಸ್ವಲ್ಪ ಬೇಗ ಬಾ. ಆಯ್ತಣ್ಣ. ಹಲೋ ಪ್ರದೀಪ, ನೆನ್ನೆ ಟೀ ಅಂಗಡಿಲಿ ಬ್ಯಾಗ್ ಮರ್ತೊಂಡ್ಬಿಟ್ಟಿನಿ ಕಣ. ಬರ್ತೀಯಾ ಅಲ್ಲಿಗೆ? ಓಕೆ ಓಕೆ. ಇವರೇ, ನೆನ್ನೆ ಇಲ್ಲಿ ನಾನು ಬ್ಯಾಗ್ ಬಿಟ್ಬಿಟ್ಟು ಹೋಗಿದ್ದೆ, ನೀವೇನ ನೋಡಿದ್ರಾ? ಇಲ್ವಲ್ಲ. ಏ ಸಿದ್ಧಾ,
ಬಾರೋ ಇಲ್ಲಿ. ನೆನ್ನೆ ಇವ್ರು ಬ್ಯಾಗ್ ಬಿಟ್ಟು ಹೋಗಿದ್ರಂತೆ, ನೋಡಿದ್ಯಾನೋ? ಇಲ್ಲ ಅಣ್ಣ. ಹೇ ಬಾಯ್ಲಿ, ಈ ಪೆನ್ ಯಾರ್ದು? ನಂದೇ ಸರ್. ಸುಳ್ಳು ಹೇಳಿದ್ರೆ ಸಾಯಿಸ್ಬಿಡ್ತೀನಿ. ಸರ್ ಸರ್ ಒಂದು ನಿಮಿಷ. ಏನಾಯ್ತು ಸರ್? ಬನ್ನಿ ಇಲ್ಲಿ, ಒಂದು ನಿಮಿಷ ಬನ್ನಿ ಇಲ್ಲಿ. ನೋಡ್ರಿ, ಈ ಪೆನ್ನನ್ನು ನಾನು ಅಂಗಡಿಲಿ ತೊಗೊಂಬಂದಿದ್ದೀನಿ. ಇದೇ ಪೆನ್ನು ಅಂದಮೇಲೆ ಇವನೇ ಆ ಬ್ಯಾಗ್ ತೊಗೊಂಡೋಗಿರೋದು. ಹೌದೇನೋ ಸಿದ್ಧ? ಹೌದು ಅಣ್ಣ. ಬಡವ ರ್ಯಾಸ್ಕಲ್, ಹೋಗಿ ತೊಗೊಂಡು ಬಾ ಹೋಗು. ಸಂದೀಪ್ ಏನಾಯ್ತು? ನೆನ್ನೆ ಆ ಬ್ಯಾಗ್ ಮರ್ತ್ಬಿಟ್ಟು ಹೋಗಿದ್ನಲ್ಲ, ಹಾ. ಅದು ಈ ಹುಡುಗ ತೊಗೊಂಡೋಗಿದ್ದಾನೆ. ಹೌದಾ? ಎಲ್ಲ ಸರಿಯಾಗಿದೆಯೇನೋ? ಎಲ್ಲ ಇದೆ, ಒಂದು ಪುಸ್ತಕ ಇಲ್ಲ. ಅದೆಲ್ಲ ಎಲ್ಲ ತಂದು ಕೊಡೋಗು. ಏಯ್ ಹೋಗು, ತಗೊಂಡ್ ಬಾ. ಅಮ್ಮ, ನೋಡ್ರಿ ರಾಸ್ಕಲ್. ಹೇ ಹೊಡಿಬೇಡ. ಹೇಯ್, ನೀನ್ ಸ್ಕೂಲ್ಗೆ ಹೋಗಲ್ಲ, ಓದೋದು ಇಲ್ಲ. ನಿನ್ಗ್ಯಾಕ ಅದು? ಓದ್ತೀನಿ ಸರ್. ನಿನಗೆ ಓದಕ್ ಬರುತ್ತಾ? ಹೌದು ಸರ್. ಸರಿ, ಹಾಗಿದ್ರೆ ನಿನಗೆ ಕೆಲವು ಪ್ರಶ್ನೆಗಳು ಕೇಳ್ತೀನಿ, ಅದಕ್ಕೆ ಉತ್ತರ ಕೊಟ್ರೆ ಈ ಪುಸ್ತಕ ನಿನಗೆ. ಕೇಳಿ ಸರ್. ಕುವೆಂಪು ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು? ಶ್ರೀ ರಾಮಾಯಣ ದರ್ಶನಂ ಸರ್. ನಮ್ಮ ದೇಶದ ರಾಷ್ಟ್ರಪತಿ ಯಾರು? ಪ್ರಣಬ್ ಮುಖರ್ಜಿ ಸರ್. ಇದೇ ವರ್ಷ ಕರ್ನಾಟಕದ ಒಬ್ಬ ನಟನಿಗೆ ರಾಷ್ಟ್ರ ಪ್ರಶಸ್ತಿ ಬಂತು. ಅವ್ರ ಹೆಸರೇನು? ಸಂಚಾರಿ ವಿಜಯ್ ಸರ್. ನಿನಗೆ ಕೊನೆ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳಿದ್ರೆ ಆ ಪುಸ್ತಕ ನಿನಗೆ. ಕೇಳಿ ಸರ್. ಸೊನ್ನೆ ಕಂಡಿಡಿದ್ದು ಯಾರು? ಆರ್ಯಭಟ ಸರ್. ತಗೋ ಈ ಬುಕ್ನ, ಚೆನ್ನಾಗಿ ಓದು. ರೀ, ನಿಮ್ಮ ಹುಡುಗನಿಗೆ ಒಳ್ಳೆ ನಾಲೆಡ್ಜ್ ಇದೆ, ಪರವಾಗಿಲ್ಲ. ಗುಡ್. ಸಿದ್ಧಾ, ಏನೋ ಅನ್ಕೊಂಡಿದ್ದ ಕಣೋ, ಇಷ್ಟೊಂದೆಲ್ಲ ತಿಳ್ಕೊಂಡಿದ್ಯಾ? ಹೆಂಗೋ ಸಾಧ್ಯ ಆಯಿತು? ಅಣ್ಣ, ಏನು ಮಾಡಲಿ ಅಣ್ಣ, ನಾನು ಸ್ಕೂಲ್ಗೆ ಹೋಗ್ತಿದ್ದೆ. ಆದರೆ ನಮ್ಮಮ್ಮ ಸ್ಕೂಲ್ ಬಿಡಿಸ್ಬಿಟ್ಟು ಕೆಲ್ಸಕ್ಕೆ ಸೇರಿಸ್ಬಿಟ್ಲು. ಆಮೇಲೆ ಪ್ರತಿದಿನ ನಾನು ನ್ಯೂಸ್ ಪೇಪರ್ ಓದ್ತಿದ್ದೆ. ಹಳೆ ಪೇಪರ್ ಯಾವುದೇ ಸಿಕ್ಕಿದ್ರು ಅದರಲ್ಲಿರೋದನ್ನೆಲ್ಲ ಓದಿ ತಿಳ್ಕೊತಿದ್ದೆ. ಅಣ್ಣ, ನನಗೂ ಓದಬೇಕು ಅಂತ ಆಸೆ, ಆದರೆ ನಮ್ಮಮ್ಮ ಸ್ಕೂಲ್ಗೆ ಸೇರ್ಸಲ್ಲ. ಏನು ಮಾಡಲಿ? ಸಿದ್ಧಾ, ಏನು ಯೋಚನೆ ಮಾಡಬೇಡ ಕಣೋ, ನಿಮ್ಮ ಅವ್ವನ ಹತ್ರ ನಾನು ಮಾತಾಡ್ತೀನಿ. ಇಷ್ಟೊಂದೆಲ್ಲ ತಿಳ್ಕೊಂಡಿದ್ಯಾ ಅಂದಮೇಲೆ ಏನು ಬೇಕಾದರೂ ಓದೋ, ನಾನು ಓದಿಸ್ತೀನಿ. ನೀನು ನಾಳೆಯಿಂದನೇ ಕೆಲಸಕ್ಕೆ ಬರಬೇಡ. ನಿನ್ನಂಥವ್ರು ಚೆನ್ನಾಗಿ ಓದಬೇಕು, ಓದಿ ನಮ್ಮ ದೇಶಕ್ಕೆ ಒಳ್ಳೆ ಹೆಸರು ತರಬೇಕು.